ಏನಿದೆಲ್ಲ ಪೆನ್ಗಳು ನಮಗ್ ಬರೆಯಕ್ಕೆ ಬರಲ್ಲ, ನಾವು 7ನೇ ಕ್ಲಾಸ್ ಫೇಲು. ಇದು ಪೆನ್ ಅಲ್ಲ ಕಣೋ, ಬೆಳ್ಳುಳ್ಳಿ ಪಟಾಕಿ. ಹುಷಾರು, ಹಂಗಾರೆ ಕೈಲಿದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ. ನಿಮ್ಮ ಇದು ಪಟಾಕಿ ಅಲ್ಲ, ಮಾಡರ್ನ್ ರೆಕಾರ್ಡಿಂಗ್ ಥಿಂಗ್ಸ್. ತೆಹಲ್ಕ ಗೊತ್ತಿಲ್ವಾ ನಿಮ್ಗೆ? ಇದು ಪೊಲೀಸ್ ಮೆಥಡ್. ಅರ್ಥ ಆಯ್ತು ಬಿಡು. ಅಂದ್ರೆ ಕದ್ದು ರೆಕಾರ್ಡ್ ಮಾಡ್ಕೊಳ್ಳೋದು. ನಮ್ NRI ಸಾಹೇಬ್ರಿದಾರಲ್ಲ, ಅವರೊಂದು ಹೊಸ ಡೀಲ್ ಶುರು ಮಾಡ್ತಿದ್ದಾರೆ. ಅದರಲ್ಲಿ ನೀವು ಇದ್ರೆ ಚೆನ್ನಾಗಿರುತ್ತೆ ಅಂತ ನಾವ್ ಅನ್ಕೊಂಡಿದೀವಿ. ಅವ್ರದ್ದೇನಿದ್ರು 200 crores ಮೇಲಿದ್ರೆ ಮಾತು. 200 ಕೋಟಿ ಏನು 800 ಕೋಟಿ ಇದೆ ನನ್ನ ಹತ್ರ. ಅಲ್ಲಿ ನೋಡಿ ದುಡ್ಡಿನ ಮೂಟೆಗಳನ್ನ. ಲೋಡ್ ಗಟ್ಲೆ ಟಾರ್ ಇಳಿಸ್ದಂಗೆ ಲೋಡ್ ಗಟ್ಲೆ ದುಡ್ಡಿನ ಮೂಟೆನು ಇಳಿಸ್ತೀವಿ ಅಂತ ಸ್ವಲ್ಪ ಹೇಳೆ. Oh, big money, NRI money. I will show my money to you. Okay. ಇದು ಜಸ್ಟ್ ಶೋರೂಮು. ಗೋಡಾನ್ನಲ್ಲಿ ನೋಡಿದ್ರೆ ಏನಂತೀರೇನು ನೀವು? ಸರ್, ಬಂಡಲ್ ಗಟ್ಲೆ ದುಡ್ಡನ್ನ ನಾನು ಮನೆಯಲ್ಲೂ ಇಟ್ಟಿದ್ದೀನಿ. ಒಂದ್ 200 ಕೋಟಿ ಇಟ್ಟಿದೀವಿ ಸರ್. ನಮ್ದು ಅದು ಇದು ಎಲ್ಲ ಸೇರಿದ್ರೆ ಒಂದ್ 600 ಕೋಟಿ ಆಗತ್ತೆ. ಸರ್ಕಾರದವರು ಬಡವರ ಕಲ್ಯಾಣಕ್ಕೆ ಅಂತ ಬಿಡುಗಡೆ ಮಾಡಿರೋ ಹಣ, ಅವ್ರಿಗೆ ಸಲ್ಲಬೇಕಾಗಿರೋ ಸವಲತ್ತು ಅವ್ರಿಗೆ ಸೇರಿದ್ರೆ ಸರಿ. ಅದಕ್ಕೆ ಯಾರಾದ್ರೂ ಅಡ್ಡಿ ಬಂದ್ರೆ ಸಾಯಿಸ್ಬಿಡ್ತೀರ ಪಾಂಡ್ರಂಗ. ಜನ ಸತ್ ಮೇಲೆ ಸ್ಮಶಾನ ನೋಡ್ತಾರೆ. ಅವ್ರನ್ನೆಲ್ಲ ಜೀವಂತವಾಗಿ ನೀವೆಲ್ಲ ನನ್ನ ಹತ್ರ ಕರ್ಕೊಂಬನ್ನಿ. ಸಾವನ್ ರುಚಿ ಏನು ಅಂತ ಅವ್ರಿಗೆ ತೋರಿಸ್ತೀನಿ. ನನ್ನ ಮಕ್ಕಳ ಇಂಜಿನಿಯರ್ ಆದ್ರೆ ಜಲ್ಲಿ ಸಿಮೆಂಟ್ ಹೆಸರಲ್ಲಿ ತಿಂತೀರಾ, ಡಾಕ್ಟರ್ ಆದ್ರೆ ಔಷಧಿ ಆಪರೇಷನ್ ಹೆಸರಲ್ಲಿ ತಿಂತೀರಾ, ಸ್ಕೂಲ್ ಇದ್ರೆ ಡೊನೇಷನ್ ಅಂತ ತಿಂತೀರಾ, ಗೌರ್ಮೆಂಟ್ ಕೆಲಸ ಇದ್ರೆ ಸಂಬಳದ ಜೊತೆ ಗಿಂಬಳನು ತಿಂತೀರಾ, ಅವ್ರು ಕೊಡದ ಇದ್ರೆ ಅವ್ರ ಪ್ರಾಣ ತಿಂತೀರಾ. ಏಯ್, ಎಲ್ಲ ನನ್ನ ಮಕ್ಕಳ ನೀವೇ ತಿಂದ್ರೆ ಬಡ ಜನ ಮಣ್ಣು ತಿನ್ಬೇಕೇನೋ ನಾಯಿ ನನ್ನ ಮಕ್ಕಳ. ಏಯ್, ಹೊಡೆದಿರೋ ಲಂಚದ ದುಡ್ಡನ್ನ ಎಲ್ಲೆಲ್ಲಿ ಬಚ್ಚಿಟ್ಟಿದ್ರ ಬಗಳ್ರು. ಏಯ್, ಏನೋ ನೋಡ್ತಾ ಇದ್ದೀರಾ, ಬಂದ್ರ. ಶೂಟ್ ಮಾಡ್ಬಿಡ್ತೀನಿ ಬಗಲ. ಹೊಗಳ್ತಾರ ಇಲ್ವಾ ನನ್ನ ಮಕ್ಕಳ? ಏಯ್, ನನ್ನ ಮಕ್ಕಳ, ಹೆಣ ಹುತಾಕ ಜಾಗದಲ್ಲಿ ಹಣನ್ ಬಚ್ಚಿಟ್ಟಿದ್ರಲ್ಲ, ಎಷ್ಟ ದಿಮಾಕು ನಿಮಗೆ. ನಾಳೆ ಈ ದುಡ್ಡಲ್ಲೇ ಸ್ಕೂಲು, ಕುಡಿಯೋ ನೀರು, ರಸ್ತೆ ಎಲ್ಲ ಮಾಡಿಸಿ ಈ ನನ್ನ ಮಕ್ಕಳಿಗೆಲ್ಲ ಒತ್ತು ಕೆಲಸ ಮಾಡಿಸ್ತೀನಿ. ಲೈನ್ ಕರೆಕ್ಟ್ ಆಗಿದೆ ನೋಡಿ. ಆ ಕಡೆ ನೋಡಿ. ಅಯ್ಯೋ, ಮಾಡ್ತಿದ್ರಪ್ಪ. ಕುಡಿಯೋ ಸ್ವಲ್ಪ ನೀರ್ ಕೊಡಯ. ನಿನ್ ಕಣ್ ಮುಂದೆನೆ ಹರಿತಾ ಇದೆಯಲ್ಲ, ಅದೇ ಕುಡೀರಿ. ಈ ನೀರ್ ಕುಡಿಯೋದ? ಮತ್ತೆ ನಾವ್ ಅದನ್ನೇ ತಾನೇ ಕುಡಿಯೋದು. ದೇವ್ರ ಪೂಜೆಗೆ ಅದನ್ನ ಉಪಯೋಗಿಸ್ತಾ ಇದೀವಿ. ಕಣ್ಣಾರೆ ನೋಡ್ತಾ ಇಲ್ವಾ? ಕುಡೀರಿ ಅದನ್ನ. ಯಾಕ್ರು ಎದುರ್ಕೊತೀರಾ? ಅವ್ರಿಬ್ರು ನಮಗೆ ಒದ್ದು ಒದ್ದು ಮೈ ಎಲ್ಲ ಹಣ್ಣಗಾಯಿ ನೀರ್ಗಾಯಿ ಮಾಡ್ಬಿಟ್ಟವ್ರಣ್ಣ. ಊಟ ಎಲ್ಲ ನಿದ್ರೆ ಇಲ್ಲ. ನೀನು ಹೊಡಿಬೇಡಣ್ಣ. ನಾನು ಹೊಡಿಯೋ ತರ ಕಾಣಿಸ್ತೀನಿ. ಒಳ್ಳೆದಿರೋ ಹಾಲು ಒಂದೇ, ನಾನು ಒಂದೇ. ಒಳ್ಳೆದಿರೋ ಹಾಲು ನಿಮ್ಗೋಸ್ಕರ ಗ್ಲೂಕೋಸು ಎಳ್ನೀರು ಎಲ್ಲ ತಗೊಂಡ್ಬಂದಿದ್ದೀನಿ. ಚೆನ್ನಾಗಿ ಕುಡಿರಪ್ಪ. ಇದನ್ ಗ್ಲೂಕೋಸ್ ತಿಟ್ಕೊಂಟೇನ? ಗ್ಲೂಕೋಸಪ್ಪ, ಎಳ್ನೀರು ಕಂಡ್ರು. ಅಯ್ಯೋ, ಅದ 108 ಕನ್ಸ್ ಕಾಣಿದೀವಣ್ಣ. ದುಬೈಗೆ ಹೋಗಿ ಶಕಲಕ ಬೇಬಿ ನೋಡ್ಬೇಕಂತ ತುಂಬಾ ಆಸೆ ಇಟ್ಕೊಂಡಿದೀವಣ್ಣ.
ಹಂಗೆ ಬೀಚ್ ಹತ್ರ ಮನೆ ಮಾಡ್ಕೊಂಡು ಬೆಲ್ಲ ಡ್ಯಾನ್ಸ್ ಎಲ್ಲ ನೋಡ್ಬೇಕು ಅನ್ಕೊಂಡಿದೀವಣ್ಣ. ದುಬೈಗೆ ಹೋಗ್ಬೇಕು ಅಂತಿದ್ದೀರಾ ಅಣ್ಣ? ಬಸ್ಸಲ್ಲಿ ಹೋಯ್ತೀರಾ ಟ್ರೈನಲ್ಲಿ ಹೋಯ್ತೀರಾ? ಅಣ್ಣ ಈ ಒಂದು ಸ್ಕ್ರಾಪ್ 65 ಒಂದು ಅಂಬಾಸಿಡರ್ ಇದೆ, ಅದ್ರಲ್ಲೇ ಹೋಗ್ತೀವಣ್ಣ ನಾವು. ನನ್ ಮಗನೇ, ದುಬೈಗೆ ಹೋಗ್ಬಿಟ್ಟು ಶೇಕ್ ಆಗ್ತೀಯಲ್ರೋ, ಶೇಕು. ಇದು ಶೇಕು. ನನ್ ಮಗನೇ, ಏನ್ ಸಿಗ್ತಾ ಇಲ್ವೇ? ಕೆಡ್ಬಾಕಿ ನನ್ನ ಮಕ್ಳ ತಪ್ಪಿಸ್ಕೊಳಕ್ ಹೋಗ್ತೀರೇನ್ರು? ಸಾಯಿಸ್ಬಿಟ್ಟಂಗೆ ಅರಿಶಿದ ಕಾಟಲ್ಲಿ ಹೂತ್ ಬಿಡ್ತೀನಿ ನನ್ನ ಮಕ್ಳ ನಿಮ್ಮನ್ನ. ದುಬೈಗೆ ಹೋಗ್ಬೇಕು ಅಂತ ನಾನು 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ನನ್ ಕೈಲೇ ಹೋಗಕ್ ಆಗ್ತಾ ಇಲ್ಲ. ನನ್ನ ಪಾಸ್ಪೋರ್ಟ್ ಇಲಿ ತಿಂದ್ಬಿಡ್ತಲ್ರು. ನಿಂದಾದ್ರೂ ಇಲ್ಲಿ ತಿಂದ್ಬಿಡ್ತಾಳ, ಇವಂದು ಎಗಡಾನೆ ತಿಂದ್ಬಿಡ. ಅಣ್ಣ ಇನ್ಫ್ಲೂಯೆನ್ಸ್ ಮಾಡ್ಸಿ ಇವ್ನ್ ಮಾಡ್ಸಿದೀನಿ, ನಿಂದು ಮಾಡಿಸ್ಲಣ್ಣ. ಮಾಡ್ಸಿವತ್ತೀರೋ ಸಿಗದವನೆಲ್ಲ 100 ರೇಟ್ ಹಾಕೊಂಡ್ ಹೋಗ್ತಾ ಇರ್ತಾನಲ್ಲ, ನಮ್ಮನ್ ಏನ್ ಅನ್ಕೊಂಡ ಚಪರ್ ಒಡಿಯೋ ಆತ್ರದಲ್ಲಿ ನನ್ ಮಗ ಬೀಗ ಹಾಕದೆ ಮರ್ತು ಬಿಟ್ಟವನೇ. ಸಾಹೇಬ್ರೆ, ಈ ಲೇಡಿ ಇನ್ಸ್ಪೆಕ್ಟರ್ ಮೇಲೆ ನನ್ಗೆ ಯಾಕೋ ಡೌಟ್. ಏ ಸುಮ್ಕಿರಲೆ, ಚಿಂದಂತ ಹುಡುಗಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾವಳ ನಮ್ಮ ಹತ್ರ, ಅವಳ ಮೇಲೆ ಅನುಮಾನನ? ಒಳ್ಳೆ ನಾಯಿ ಅಂತ ನೀ ಎತ್ಕಣೋ. ಆದ್ರೂ ಸರೋಜಾ, ನೀ ಹೋಗಮ್ಮ ನೀನು. ಅಲ್ಲೇ என்னோட பையன் ராமசுவாமி சிஎம் ಆಗೋದಿಲ್ಲ. ನಾನು ಕಣ್ತುಂಬ ಪಾಕನೋ ಅನ್ನೋ ಆಸೆ, ನೀವು ಮನಸ್ಸು ಮಾಡಿದರೆ ಆಗತ್ತೆ ಅಣ್ಣ. ಅಣ್ಣ ನೈಸಾಗಿ ಸ್ವಲ್ಪ ತಗೊಂಡ್ಬಿಟ್ಟಿದೀನಿ, ನಿಮ್ ಚೇರು ಸಪರೇಟ್ ಆಗಿ ಐತೆ, ಅದಕ್ಕೊಂದು ಸೈನ್ ಆಗ್ಬಿಟ್ರೆ ಸಾಕಣ. ನನ್ನ ಮಕ್ಕಳ ಗ್ರಾಚಾರ ಬಂದು ಅಟ್ಕಾಯಿಸ್ಕೊಂಡದ್ ನನಗಿಲ್ಲಿ, ನಿಮ್ಗೆ ಹಿಡ್ದೋದೆ. ಅಪೋಸಿಷನ್ ಪಾರ್ಟಿ ಅವರೆಲ್ಲ ನನ್ನ ಮಕ್ಕಳ ಏನು ಮಸಲತ್ ನಡೆಸ್ತಾವ್ರೆ, ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಬಂದಿರೋ ಸಮಸ್ಯೆ ಬಗೆಹರಿಸೋನಿ ಅವನು. ಏಯ್ ಬಿಡ್ರ ದೊಡ್ಡವರು ದೊಡ್ಡ ಗುಣ. ಕುಮಾರ, ನೀನ್ 2020 ಕತೆ ಮುಗಿದೋಗ ಆ ಕಡೆ. ನೀವು ಯಾರನ್ನ NRI ಅಂತ ಅನ್ಕೊಂಡಿದ್ದೀರೋ? ಅವನು NRI ಅಲ್ಲ, ಕನ್ವರ್ ಲಾಲ್. ಏನ್ ಹೇಳ್ತಾವ್ರ ಇವರು? ಅಯ್ಯೋ, ದುಬೈಯಲ್ಲಿರೋ ಪಟ್ರೆಗಳ ಮೇಲೆ ಅಣಗೂ ಸತ್ಯ, ಚಕ್ಕಲಕ್ಕ ಬೇಬಿ ಅಣೆಗೂ ಸತ್ಯ. ನಮ್ಮ ನಂಬಿ. ಸಾಹೇಬ್ರೆ, 100 ಕೋಟಿ ದುಡ್ಡನ್ನ ಹೊಡ್ಕೊಂಡೋಗಿ ಮಜಾ ಹೊಡೆಸ್ತಾರೋರು ಇವ್ರೆ. ಹೌದೇನಲ್ಲಿ? ಸುಮ್ನೆ ಬಿಡ್ಬೇಡ ನನ್ನ ಮಕ್ಕಳನ್ನ, ಮರ್ಯಾದೆ ಮಾಡುವ ವಸೂಲ್ ಮಾಡು. ಇವ್ರಿಗೆ ಅದ್ ಏನ್ ಕೊಡ್ಬೇಕು ಕೊಟ್ ಕಳ್ಸೋ, ಪಾಪ ಚೆನ್ನಾಗಿ ನೋಡ್ ಕಳ್ಸೋ. ಸುಮ್ನೆ ಕೊಟ್ಬಿಟ್ರೆ ಆಗತ್ತಾ? ಕನಿಷ್ಠ ಪಕ್ಷ 10 ಲಕ್ಷ ಆದ್ರೂ ಕೊಡ್ಬೇಕು. ಕೊಡ್ತೀವಿ, ಎಲ್ಲ 1000 ರೂಪಾಯಿ ನೋಟಪ್ಪ, ತರಾವರಿ ನೋಟೇ ಕೊಡ್ತೀವಿ. ನೋಡ್ದ, ನಮಗೆ ದುಡ್ಡು ಕೊಟ್ಟು ಸೇಫ್ಟಿಗೆ ಗನ್ನು ಕೊಟ್ಟು ಕಳಿಸ್ತಾರೆ. 100 ಕೋಟಿ ದುಡ್ಡು ಎಲ್ಲಿದೆ ತೋರಿಸಿ, ಇಲ್ಲ ಅಂದ್ರೆ ಇನ್ನು. ಅಯ್ಯೋಲೇ ಕರಿಯಾದ ಬಂದಲೇ ಕರೀಡ್ಲಿ. ಕನ್ವರ್ ಲಾಲ್, ನಿನ್ನ ಕಥೆ ಮುಗಿಸ್ತೀನಿ.